ಇದು 1750 ಕೋಟ್ ಮಾಡ್ತಾ ಇದೀವಿ. ನಿಮ್ ಚಾನಲ್ ಮುಖಾಂತರ ಬಂದ್ರೆ ಒಂದು 17 ಲಕ್ಷ ಒಳಗಡೆ ಸಣ್ಣ ಪುಟ್ಟ ಹೆಚ್ಚು ಕಮ್ಮಿ ಮಾಡ್ಕೊಡಿ. 26ಗೆ 6 ತಿಂಗಳು ಹಳೆ ಗಾಡಿ, 2900 ಕಿಲೋಮೀಟರ್ಸ್ ರೆಕಾರ್ಡೆಡ್ ಓಡಿದೆ. 2900 ಕಿಲೋಮೀಟರ್ಸ್ ಓಡಿದೆ ಸರ್. ಹೊಸ ಗಾಡಿ ತಗೊಳ್ಳೋರ್ಗೂ ಒಳ್ಳೆ ಅವಕಾಶ ಸರ್. ಪ್ರೈಸಿಂಗ್ ಕೋಟ್ ಮಾಡ್ತಾ ಇರೋದು ಬಂದು 12,75,000. ಆನ್ ಟೇಬಲ್ ಕಾಪರೇಟ್ ಮಾಡಲಿ, ಇನ್ನ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀವಿ ನಿಮಗೆ. ಸರ್ ಒಂದು ಕ್ವಶನ್ ನಿಮ್ಗೆ ಕೇಳ್ತೀನಿ ಸರ್, ಕಸ್ಟಮರ್ಗೆ, ಬಿಕಾಸ್ NOC ಗಾಡಿಗಳು ತಗೊಳ್ಳೋದು ಸ್ವಲ್ಪ ಕಷ್ಟ ಅಂತಾರೆ. ಬಿಕಾಸ್ 5 ಲಕ್ಷ ಕೋಟಿಂಗ್ ಪ್ರೈಸ್ ಇದೆ. 4,75,000 ಫೈನಲ್ ಮಾಡ್ಕೊಡೋಣ ಸರ್. ಈ ವೆಹಿಕಲ್ ಹತ್ರ ಲೆಂತ್ ಆದ್ರೂ ಪರವಾಗಿಲ್ಲ. ಇನ್ನೊಂದು ಕೇಳಿ ಸರ್. ಸರ್ ಪ್ರೈಸ್ ಕೋಟ್ ಮಾಡ್ತಾ ಇರೋದು 9 lakhs, 8,50,000. ಆನ್ ಟೇಬಲ್ ಏನೋ ಕಾಪರೇಟ್ ಮಾಡಿದ್ರೆ ಇನ್ನ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀವಿ. ಕೋಟ್ ಮಾಡ್ತಾ ಇರೋದು ಪ್ರೈಸ್ ಬಂದು 3,10,000, 2,95,000 ಮಾಡ್ಕೊಡ್ತೀನಿ ಸರ್. ಆನ್ ಟೇಬಲ್ ಬಂದು ಇನ್ನೊಂದು ಸೆಟ್ ಆಫ್ ಟೈರ್ ಇದೆ ಸರ್, ಆಫ್ ರೋಡಿಂಗ್ ಟೈರ್. ಹೌದು, ಹೊಸ ಟೈರ್ ಇದೆ ಇನ್ನೊಂದು ಸೆಟ್. ಅದು ಕೂಡ ಗಾಡಿ ಜೊತೆ ಕಾಂಪ್ಲಿಮೆಂಟರಿ ಸಿಗುತ್ತೆ ನಿಮ್ಗೆ. 4 ಟೈರ್ ಇದೆ. ಜಾಯ್ಫುಲ್ ಕಾರ್ಸಿಗೆ ಮತ್ತೊಂದು ಸರ್ತಿ ಬಂದಿದ್ದೀನಿ. ಗಾಡಿ ಸ್ಟಾಕ್ಸ್ ಗಳು ನೋಡಬಹುದು. ಆಲ್ಮೋಸ್ಟ್ 7 ಸೀಟರ್ಗಳು ಇಲ್ಲಿ ತುಂಬಿದೆ ಅಂತ ಹೇಳ್ಬೋದು. ಈ ಒಂದು ಆಡೆಡ್ ಇಲ್ಲಿ ನಿಮಗೆ ಕಿಯಾದಲ್ಲಿ ಬ್ರ್ಯಾಂಡ್ ಅಲ್ಲಿ ಸಿಗ್ತಿರೋದು. ಅಂಡ್ ನೆಕ್ಸಾನು, ಅದಾದ ನಂತರ XUV500 ತಾರ್ ಕೂಡ ಅವೈಲೇಬಲ್ ಇದೆ. ಚಿಕ್ಕ ಗಾಡಿ ಬೇಕಂದ್ರೆ ಇಲ್ಲೂ ಕೂಡ ಇದೆ ಅಂತ ಹೇಳ್ಬೋದು. ಜಾಯ್ಫುಲ್ ಕಾರ್ಸ್ ಅಡ್ರೆಸ್ ಮತ್ತೆ ಲೋನ್ ಅಂತ ಹೋಗೋದ್ರೆ ಎಲ್ಲ ಕೇಳ್ಬೇಡ. ಸರ್ ನಮಸ್ಕಾರ ಸರ್. ಸರ್ ನಮಸ್ಕಾರ, ಜಾಯ್ಫುಲ್ ಕಾರ್ಸ್ಗೆ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್ ಸರ್. ನಮ್ಮ ವೀಕ್ಷಕರಿಗೆ ಜಾಯ್ಫುಲ್ ಕಾರ್ಸ್ ಅಡ್ರೆಸ್ ಹೇಳ್ಬಿಡಿ ಸರ್. ಸರ್ JP ನಗರ್ 9 ಫೇಸ್ ಬರುತ್ತೆ, ಅಂಜನಾಪುರ. ಗೊತ್ತಾಗಿಲ್ಲ ಅಂದ್ರೆ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ, ಒಂದ್ಸಲಿ ಫೋನ್ ಮಾಡಿದ್ರೆ ಲೊಕೇಶನ್ ಕಳ್ಸಿಕೊಡ್ತೀವಿ. ಅಂಡ್ ನಿಮ್ಮ ಶೋರೂಮ್ ಅಲ್ಲಿ ಕ್ರಿಸ್ಟಾಗಳು ತುಂಬಿರುತ್ತೆ, XUV500 ತುಂಬಿರುತ್ತೆ. 7 ಸೀಟರ್ ಮಾನಿಯಾ ಅಂತ ಹೇಳ್ಬೋದು. ಹೌದು ಸರ್, ಖಂಡಿತ. 7 ಸೀಟರ್ ಅಂತ 7 ಸೀಟರ್ ನೋಡಿದ್ರೆ ಒಂದು ಕಮ್ಮಿ ಅಂದ್ರೆ ಒಂದು 10 ವೆಹಿಕಲ್ಸ್ ಅವೈಲೇಬಲ್ ಇದೆ 7 ಸೀಟರ್ ಅಲ್ಲಿ. ಅಷ್ಟು ತೋರಿಸ್ಕೊಡ್ತೀನಿ. ಇನ್ನೋವಾ ಕ್ರಿಸ್ಟಾ 2017 ಮಾಡಲು, ಸಿಂಗಲ್ ಓನರ್ ಆಗಿದೆ. 7 ಸೀಟರ್ ಆಫ್ಟರ್ ಮಾರ್ಕೆಟ್ ಅಲಾಯ್ಸ್ ಇದೆ, ಆಫ್ಟರ್ ಮಾರ್ಕೆಟ್ ಸೀಟ್ ಕವರ್ಸ್ ಇದೆ, ಎಲ್ಲ ಆಕ್ಸೆಸರೀಸ್ ವರ್ತೆ ನಿಮಗೆ 1.5 ಲಕ್ಷ ಆಕ್ಸೆಸರೀಸ್ ಇದೆ ಗಾಡಿಯಲ್ಲಿ. ಆಫ್ಟರ್ ಮಾರ್ಕೆಟ್ ಇನ್ಫೋರ್ಮೇಷನ್ ಸಿಸ್ಟಮ್ ಕೂಡ ಆಗಿದೆ. ಅಂಡ್ ಗಾಡಿ ನೋಡೋದಾದ್ರೆ ಗಾಡಿ ಚೆನ್ನಾಗಿದೆ ಅಂತ ಹೇಳ್ಬೋದು. ಟೋಟಲ್ ನಂಬರ್ 9 ಬರುತ್ತೆ ಗಾಡಿ. ಗಾಡಿ ತುಂಬಾ ನೀಟ್ ಅಂಡ್ ಕ್ಲೀನ್, ಶೋರೂಮ್ ರೆಕಾರ್ಡೆಡ್, ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಇದೆ ಸರ್. 17 ಸಿಂಗಲ್ ಓನರ್, 1,50,000 ಡ್ರಿವನ್ ಆಗಿದೆ. ರೆಕಾರ್ಡೆಡ್ ಸರ್? ರೆಕಾರ್ಡೆಡ್ ಸರ್ವಿಸ್. ಯಾವುದೇ ಗಾಡಿ ಜಾಯ್ಫುಲ್ ಕಾರ್ಸ್ ಅಲ್ಲಿ ವಿಸಿಟ್ ಮಾಡಿದ್ರೆ ಎಲ್ಲ ಗಾಡಿಗೂ, ಚಿಕ್ಕ ಗಾಡಿಯಿಂದ ಹಿಡಿದು ದೊಡ್ಡ ಗಾಡಿ 7 ಸೀಟರ್ 20 ಲಕ್ಷ ಗಾಡಿ ಕೊಟ್ಟು ತಗೊಂಡ್ರು ಅದಕ್ಕೆ ನಿಮ್ ಸರ್ವಿಸ್ ಹಿಸ್ಟ್ರಿ ಅವೈಲೇಬಲ್ ಇರುತ್ತೆ. ಖಂಡಿತ. ಫಸ್ಟ್ ವೆಹಿಕಲ್ ಬೆಸ್ಟ್ ಪ್ರೈಸ್ ಕೊಟ್ಬಿಡಿ ಸರ್. ಸರ್ ಇದು 1750 ಕೋಟ್ ಮಾಡ್ತಾ ಇದೀವಿ. ನಿಮ್ ಚಾನಲ್ ಮುಖಾಂತರ ಬಂದ್ರೆ ಒಂದು 17 ಲಕ್ಷ ಒಳಗಡೆ ಸಣ್ಣ ಪುಟ್ಟ ಹೆಚ್ಚು ಕಮ್ಮಿ ಮಾಡಿ. 17 ಲಕ್ಷ ಒಳಗಡೆ ನಿಮ್ಗೆ ಗಾಡಿ ಸಿಗ್ತಿರೋದು. ಆಫ್ಟರ್ ಮಾರ್ಕೆಟ್ ನಿಮಗೆ 1.5 ಲಕ್ಷನೇ ಖರ್ಚು ಮಾಡಿದ್ದಾರೆ ಅಂತ ಹೇಳ್ಬೋದು. ನಿಮಗೆ ಅಲಾಯ್ಸ್ ಆಗಿರ್ಬೋದು, ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಆಗಿರ್ಬೋದು, ಅದಾದ ನಂತರ ಲೆದರ್ ಅಪಾಲ್ಸರಿ ಕೂಡ ಹಾಕಿರ್ಬೋದು. ಗಾಡಿ ನೋಡಬಹುದು, ಕ್ಲಾಸ್ ಆಗಿದೆ, ರೆಕಾರ್ಡೆಡ್ ಇರೋ ಗಾಡಿ. 17 ಲ್ಯಾಕ್ ಅಂತ ಹೇಳಿದ್ರೆ ಸರ್ 2 ಲಕ್ಷ ಡೌನ್ ಪೇಮೆಂಟ್ ಆಗ್ಬೋದಾ? 2-3 lakhs ಡೌನ್ ಪೇಮೆಂಟ್ ಅಲ್ಲಿ ಮಾಡ್ಕೊಡ್ತೀವಿ. ಒಳ್ಳೆ ಪ್ರೊಫೈಲ್ ಇರಬೇಕು, ಒಳ್ಳೆ ಪ್ರೊಫೈಲ್ ಇದ್ರೆ ಮಾಡಿಸ್ಕೊಡ್ತೀವಿ. 10 lakhs ಅಬೌವ್ ಬೇಕಂದ್ರೆ ನಿಮಗೆ IT GST ಎಲ್ಲ ಮ್ಯಾಂಡೇಟರಿ ಆಗುತ್ತೆ. 10 lakhs ಒಳಗಡೆ ಅಂದ್ರೆ ನಿಮ್ಗೆ ಏನ್ ಪ್ರಾಬ್ಲಮ್ ಇಲ್ಲ, ಮಾಡಿಸ್ಕೊಡೋಣ. ನೆಕ್ಸ್ಟ್ ವೆಹಿಕಲ್ ಇನ್ನೊಂದು ಕ್ರಿಸ್ಟಾ ಸರ್. ಇನ್ನೊಂದು ಕ್ರಿಸ್ಟಾ 17 ಮಾಡಲ್, ಸಿಂಗಲ್ ಓನರ್. ಇದೂನು ಗಾಡಿ 7 ಸೀಟರ್ ಅಲ್ಲಿ ಬರುತ್ತೆ. ಇದು ಸ್ಟಾಕಿನ್ ಗಾಡಿ ಅಲ್ವಾ ಸರ್? ಹೌದು ಸರ್. ಏನಾದ್ರು ಏನಿಲ್ಲ, ಆಕ್ಸೆಸರೀಸ್, ಕ್ರೋಮ್ ಫಿಟ್ಟಿಂಗ್ಸ್ ಎಲ್ಲ ಸ್ವಲ್ಪ ಮಾಡಿದ್ದಾರೆ. ಒಂದು 15-20,000 ಖರ್ಚು ಮಾಡಿದ್ದಾರೆ. ಬಟ್ ಎಲ್ಲ ಗಾಡಿ ಎಲ್ಲ ಫುಲ್ ರೆಕಾರ್ಡೆಡ್ ಮೈಲೇಜ್ ಇದೆ, ಆಕ್ಸಿಡೆಂಟ್ ಫ್ರೀ ಇದೆ. ರೆಕಾರ್ಡೆಡ್ ಅಂದ್ರೆ ಹೌದು ಸರ್. 1,48,000 ನೋಡಿದೆ. ರೆಕಾರ್ಡೆಡ್ ಸರ್ವಿಸ್ ಹಿಸ್ಟ್ರಿ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಸರ್. ಗಾಡಿ ತುಂಬಾ ನೀಟ್ ಅಂಡ್ ಕ್ಲೀನ್ ಮೇಂಟೈನ್ ಮಾಡಿದ್ದಾರೆ. ಕೋಟಿಂಗ್ ಪ್ರೈಸ್ ಇರೋದು 17 lakhs. ಒಂದು 16 lakhs ಇನ್ನ ಸಣ್ಣ ಪುಟ್ಟ ಆನ್ ಟೇಬಲ್ ಏನಾದ್ರೆ ಕಾಪರೇಟ್ ಮಾಡಿದ್ರೆ ಮಾಡ್ಕೊಡೋಣ ಸರ್. 16 ಲಕ್ಷದ ಒಳಗಡೆ ಸ್ವಲ್ಪ ಸಣ್ಣ ಪುಟ್ಟ ಮಾಡ್ಕೊಡೋಣ, ತೊಂದರೆ ಇಲ್ಲ. ಅಂಡ್ ಮ್ಯಾನ್ಯುವಲ್ ಅಲ್ವಾ ಸರ್ ಇದು? ಮ್ಯಾನ್ಯುವಲ್, 2.4 ಮ್ಯಾನ್ಯುವಲ್, ಟಾಪ್ ಅಂಡ್ ಬಟನ್ ಸ್ಟಾರ್ಟ್, ಕ್ರೂಸ್ ಕಂಟ್ರೋಲ್ ಸಾರಿ ಬರಲ್ಲ, ಬಟನ್ ಸ್ಟಾರ್ಟ್, ಫುಲ್ಲಿ ಲೋಡೆಡ್ ಬರುತ್ತೆ ಫೀಚರ್ಸ್ ಎಲ್ಲ ನಿಮಗೆ. ಸರ್ ನೆಕ್ಸ್ಟ್ ವೆಹಿಕಲ್ ಹೋಗೋದಾದ್ರೆ ಸರ್ ಇನ್ನೊಂದು ವೈಟ್ ಇದೆ. 2016 ಮಾಡಲ್, ಸಿಂಗಲ್ ಓನರ್. ಇದು 158 ಓಡಿದೆ. ಗಾಡಿ ತುಂಬಾ ನೀಟ್ ಅಂಡ್ ಕ್ಲೀನ್ ಕಂಡೀಷನ್ ಇದೆ ಸರ್. ಎಲ್ಲ ರೆಕಾರ್ಡೆಡ್ ಮೈಲೇಜ್ ಇದೆ. ಗಾಡಿ ಟೈರ್ ಕಂಡೀಷನ್ ಎಲ್ಲ ತೋರಿಸ್ಕೊಡ್ಬೋದು. ಒಳಗಡೆ ಸೀಟ್ ಕವರ್ಸ್ ಇರಲಿ, ಎಲ್ಲ ಇರಲಿ. 8 ಸೀಟರ್ ಅಲ್ಲಿ ಬರುತ್ತೆ ವೆಹಿಕಲ್. ಇದು ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಆಗಿದೆ. 8 ಸೀಟರ್ ವೆಹಿಕಲ್ ಯಾರು ಹೋಗ್ತಿರೋದು? ಪರ್ಲ್ ವೈಟ್ ಅಲ್ವಾ ಸರ್? ಪರ್ಲ್ ವೈಟ್ ಸರ್, ಪರ್ಲ್ ವೈಟ್ ಕಲರ್. ಫಸ್ಟ್ ತೋರಿಸಿದ್ದು ನಿಮಗೆ ಪ್ಯೂರ್ ವೈಟ್. ಅದು ಇದು ಬಂದ್ಬಿಟ್ಟು ಪರ್ಲ್ ವೈಟ್ ಕಲರ್. ಗಾಡಿ ಸಿಂಗಲ್ ಓನರ್ ಆಗಿದೆ, ರೆಕಾರ್ಡೆಡ್ ಸರ್ವಿಸ್ ಹಿಸ್ಟ್ರಿ ಇದೆ, ಆಕ್ಸಿಡೆಂಟ್ ಫ್ರೀ ಇದೆ ಸರ್ ವೆಹಿಕಲ್. ಕೋಟಿಂಗ್ ಪ್ರೈಸ್ ಇರೋದು 16.5. ಆನ್ ಟೇಬಲ್ ಕಾಪರೇಟ್ ಮಾಡಿದ್ರೆ ಇನ್ನ ಸಣ್ಣ ಪುಟ್ಟ 16 ಲಕ್ಷ ಒಳಗಡೆ ಮಾಡ್ಕೊಡೋಣ ಸರ್. ಖಂಡಿತ ಸರ್. 15-75 ಚಾನ್ಸ್ ಇದೆಯಾ? ಕಾಪರೇಟ್ ಮಾಡಲಿ ಸರ್, ಆನ್ ಟೇಬಲ್ ಮಾಡೋಣ. 15,75,000 ಬನ್ನಿ. ಸ್ಲೈಟ್ಲಿ ನೆಗೋಷಿಯಬಲ್ ಕೂಡ ಆಗುತ್ತೆ ಅಂತ ಹೇಳ್ಬೋದು. ಹೌದು. ಗಾಡಿ ಶೋರೂಮ್ ರೆಕಾರ್ಡೆಡ್ ಆಗಿರುತ್ತೆ ಸರ್. ನೆಕ್ಸ್ಟ್ ಸರ್ ನೆಕ್ಸಾನ್ ಫುಲ್ಲಿ ಟಾಪ್ ಎಂಡ್ ಫಿಯರ್ಲೆಸ್ ಎಡಿಷನ್ ಬರುತ್ತೆ. ಇದು 26ಗೆ 6 ತಿಂಗಳು ಹಳೆ ಗಾಡಿ, 2,900 ಕಿಲೋಮೀಟರ್ಸ್ ರೆಕಾರ್ಡೆಡ್ ಓಡಿದೆ. 2,900 ಕಿಲೋಮೀಟರ್ಸ್ ಓಡಿದೆ ಸರ್. ಹೊಸ ಗಾಡಿ ತಗೊಳ್ಳೋರ್ಗೂ ಒಳ್ಳೆ ಅವಕಾಶ. ಬೇಕಾದ್ರೆ ಗಾಡಿ ಕೇಳಕ್ ಬಂದೆ ಸರ್. ಹೊಸ ಗಾಡಿ ಏನಿದೆ ಸರ್ ಆನ್ ರೋಡ್ ಪ್ರೈಸ್? ಸರ್ ಆನ್ ರೋಡ್ ಪ್ರೈಸ್ ಬಿಫೋರ್ GST ತಗೊಂಡಿರೋದು ಇವರು. ಬಿಫೋರ್ GST 19+ ಇತ್ತು, 19 ಲಕ್ಷ ಚಿಲ್ಲರೆ ಇತ್ತು. ಆಫ್ಟರ್ GST ಇವಾಗ 17,50,000 ಇದೆ ಪಕ್ಕ ಆನ್ ರೋಡ್ ಪ್ರೈಸ್. 17,50,000. ಹೌದು, 17,50,000 ಇದೆ. ಎಲ್ಲ ಫುಲ್ಲಿ ಲೋಡೆಡ್ ಬರುತ್ತೆ ಸರ್. ವೆಂಟಿಲೇಟೆಡ್ ಸೀಟ್ಸ್, ಪ್ಯಾನರಾಮಿಕ್ ಸನ್ ರೂಫ್ ಬರುತ್ತೆ, ಬಟನ್ ಸ್ಟಾರ್ಟ್. ಫಿಯರ್ಲೆಸ್ ಎಡಿಷನ್ ಅಂತ ಗಾಡಿ ನೋಡ್ತಿರೋರಿಗೆ ಖಂಡಿತ
ಖಂಡಿತ ಗೊತ್ತಿರುತ್ತೆ ಎಲ್ಲ ಡೀಟೇಲ್ಸ್. ಡ್ರಿವನ್ ಎಕ್ಸಾಕ್ಟ್ 2900 ಕಿಲೋಮೀಟರ್ ಓಡಿದೆ ಸರ್. ಓಕೆ, ಎಕ್ಸ್ಟ್ರಾ 17 ಕಿಲೋಮೀಟರ್ ಆಡ್ ಮಾಡ್ಬಿಡೋಣ ಸರ್. ಅಂಡ್ ಫಿಯರ್ಲೆಸ್ ಎಡಿಷನ್ ಯಾರು ಹುಡುಕ್ತಿರೋರಿಗೆ ನೆಕ್ಸಾನು ಪ್ರೈಸಿಂಗ್ ಏನು ಹೇಳ್ತೀರಾ ಸರ್? ಸರ್ ಪ್ರೈಸಿಂಗು ಹೊಸ ಗಾಡಿಗೆ 1 ಲಕ್ಷ ಕಮ್ಮಿ ಮಾಡ್ಕೊಡ್ತೀವಿ, 2 ಲಕ್ಷ ಕಮ್ಮಿ ಮಾಡ್ಕೊಡ್ತೀವಿ ಅಂತ ಹೇಳ್ತಿಲ್ಲ. ಬಿಲ್ ಸಮೇತ ಇದೆ. 19 ಲಕ್ಷ ತಗೊಂಡಿದ್ದಾರೆ ಗಾಡಿ. 15 ಲ್ಯಾಕ್ಸ್ ಆನ್ ಟೇಬಲ್. ಇನ್ನೂ ಏನಾನ ಕಾಪರೇಟ್ ಮಾಡಿದ್ರೆ ಇನ್ನೂ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಸರ್. ಬನ್ನಿ, ಗಾಡಿ ಕೊಡ್ತಾ ಇದೀವಿ, ಕಮ್ಮಿ ಕೊಡ್ತಾ ಇದೀವಿ ಅಂತ ಈ ಥರ ಗಾಡಿ ಕೊಡ್ತಾ ಇಲ್ಲ. ಗಾಡಿ ತುಂಬ ನೀಟ್ ಆ್ಯಂಡ್ ಕ್ಲೀನ್ ಇದೆ. ಆಕ್ಸಿಡೆಂಟ್ ಒಂದು ಸ್ಕ್ರಾಚ್ ಕೂಡ ಇಲ್ಲ ಗಾಡಿ ಮೇಲೆ. ಒರಿಜಿನಲ್ ಕಂಪ್ನಿ ಪೇಂಟ್ ಇದೆ. ಆಕ್ಸಿಡೆಂಟ್ ಫ್ರೀ ಇದೆ. ಬ್ರಷ್ ಟಚ್ ಇಲ್ವಾ ಸರ್? ಒಂದು ಚೂರು ಬ್ರಷ್ ಟಚ್ ಅಪ್ ಕೂಡ ಇಲ್ಲ ಸರ್ ಗಾಡಿಯಲ್ಲಿ ಇನ್ನ 2 ಸೆರಾಮಿಕ್ 3M ಸೆರಾಮಿಕ್ ಪಾಲಿಶ್ ಕಂಪ್ನಿಯಿಂದಾನೇ ಪೆಂಡಿಂಗ್ ಇದೆ. ಇನ್ನ 2 ಗಾಡಿ ಎಲ್ಲ ಸೆರಾಮಿಕ್ ಕೋಟೆಡ್ ಇರೋದು. ಗಾಡಿ ತುಂಬಾ ನೀಟ್ ಅಂಡ್ ಕ್ಲೀನ್ ಕಂಡೀಷನ್ ಇದೆ ಸರ್. ಕಾಪರೇಟ್ ಮಾಡ್ಲಿ ಸರ್ ಆನ್ ಟೇಬಲ್. ಸರ್ವಿಸ್ ಎಷ್ಟಾಗಿದೆ? ಸರ್ವಿಸ್ ಒಂದ್ ಸರ್ವಿಸ್ ಆಗಿದೆ ಸರ್ ಅಷ್ಟೇ. ಒಂದೇ ಒಂದು ಸರ್ವಿಸ್ ಫ್ರೀ ಸರ್ವಿಸ್ ಆಗಿದೆ. ಇನ್ನ ಫ್ರೀ ಸರ್ವಿಸ್ ಕೂಡ ಅವೈಲೇಬಲ್ ಇದೆ. 2025 ಮಾಡಲು 2917 ಕಿಲೋಮೀಟರ್ ಫಿಯರ್ಲೆಸ್ ಎಡಿಷನ್ ಟಾಪ್ ಅಂಡ್ ವೆಹಿಕಲ್. ಕೇವಲ ಸರ್ 15 ಲ್ಯಾಕ್ಸ್ ಆನ್ ಟೇಬಲ್ ಇನ್ನ ಕಾಪರೇಟ್ ಮಾಡ್ಲಿ ಕಮ್ಮಿ ಮಾಡ್ಕೊಡ್ತೀವಿ. 15 ಲಕ್ಷಕ್ಕೆ ಆನ್ ಟೇಬಲ್ ಫ್ಲೈಟ್. ಹೌದು ಸರ್, ಖಂಡಿತ. ಸರ್ ನೆಕ್ಸ್ಟ್ ಕಿಯಾ ಬ್ರ್ಯಾಂಡ್ ಅಲ್ಲಿ ಈ ಸರ್ತಿ ಆಲ್ಮೋಸ್ಟ್ ಕಿಯಾ ಬ್ರ್ಯಾಂಡ್ ನೆಕ್ಸಾನ್ ಹೊಸ ಗಾಡಿ ತರ್ತಿದೆ. ಹೌದು ಸರ್, ಕಿಯಾ ಸೆಲ್ಟಾಸ್ ಇದು 2022 ಮಾಡಲು. ಗಾಡಿ ತುಂಬಾ ನೀಟ್ ಅಂಡ್ ಕ್ಲೀನ್ ಇದೆ ಸರ್. IMT ಬರುತ್ತೆ ಇದು. ಕ್ಲಚ್ ಬರಲ್ಲ ನಿಮಗೆ. ಲೇಡೀಸ್ಗೋಸ್ಕರ ಇರಲಿ ಇಲ್ಲ ಸ್ವಲ್ಪ ಇರೋರ್ಗು ಒಳ್ಳೆ ಗಾಡಿ. ಈ ಗಾಡಿ ಹೆಂಗಂದ್ರೆ ಕ್ಲಚ್ ಬರೋದಿಲ್ಲ, ಗೇರ್ ಬರುತ್ತೆ. ಗಾಡಿ ಓಡಿಸಕ್ಕೆ ಮಾತ್ರ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು. ಟಾಪ್ ಎಂಡ್ ಆಗಿರುತ್ತೆ, ಎಲ್ಲಾನು ಫೀಚರ್ ಟಾಪ್ ಎಂಡ್ ಇದೆ ಸರ್. 1.5 ಬರುತ್ತೆ ನಿಮಗೆ ಟಾಪ್ ಎಂಡ್ ಪೆಟ್ರೋಲ್. ಮೈಲೇಜ್ ಸರ್ ಮೈಲೇಜ್ ಆರಾಮಾಗಿ ನಿಮಗೆ 15+ ಎಕ್ಸೆಪ್ಟ್ ಮಾಡ್ಬೋದು ಸರ್. ಪ್ರೈಸಿಂಗ್ ಸರ್ ಪ್ರೈಸಿಂಗ್ ಕೋಟ್ ಮಾಡ್ತಾ ಇರೋದು ಬಂದು 12,75,000 ಆನ್ ಟೇಬಲ್ ಕಾಪರೇಟ್ ಮಾಡಲಿ ಇನ್ನ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. ಓಕೆ ಸರ್. ಡ್ರಿವನ್ ಆಗಿರೋದು 60,000 ಓಡಿದೆ ಸರ್. 60,000 ಓಡಿರೋದು ಸರ್. ನೆಕ್ಸ್ಟ್ ವೆಹಿಕಲ್ ಬನ್ನಿ ಸರ್. ಈ XUV ಹೋಗೋಣ ಈಗ. ಸರ್ XUV ನೋಡ್ತಾ ಇರಂದ್ರೆ XUV 4-5 XUV ಅವೈಲೇಬಲ್ ಇದೆ. ಹೌದು. 2017 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ಸರ್. W10 ವೇರಿಯಂಟ್ ಬರುತ್ತೆ ನಿಮಗೆ. ಫುಲ್ಲಿ ಲೋಡೆಡ್, ಸನ್ ರೂಫ್ ಇರಲಿ, ಬಟನ್ ಸ್ಟಾರ್ಟ್ ಇರಲಿ, 12 ಏರ್ ಬ್ಯಾಗ್ ಇರಲಿ, ಎಲ್ಲಾ ಫೀಚರ್ ಬರುತ್ತೆ. XUV ನೋಡೋರಿಗೆ ಸರ್ ಮ್ಯಾನ್ಯುವಲ್ ಆಟೋಮೆಟಿಕ್? ಮ್ಯಾನ್ಯುವಲ್ ಸರ್. ಮ್ಯಾನ್ಯುವಲ್ ನಿಮ್ಮ ಹತ್ರ ಎಲ್ಲ ಕೂಡ ಮ್ಯಾನ್ಯುವಲ್. ಆಟೋಮೆಟಿಕ್ ಬೇಕಾದವನಿಗೂ ಆಟೋಮೆಟಿಕ್ ಇದೆ ನಮ್ಮ ಹತ್ರ, ತರಿಸ್ಕೊಡ್ತೀವಿ ಬೇಕಾರೆ. ಆಟೋಮೆಟಿಕ್ ಬೇಕಂದ್ರೆ ಆಟೋಮೆಟಿಕ್ ಇದೆ. W9, W8, W10, W6 ಯಾವ ವೇರಿಯಂಟ್ ಯಾವ ಬಜೆಟ್ ಅಲ್ಲಿ ಗಾಡಿ ನೋಡ್ತೀರಾ ಆ ಬಜೆಟ್ ಅಲ್ಲಿ ಗಾಡಿ ಕೊಡ್ತೀನಿ, ಆ ಮಾಡೆಲ್ ಅಲ್ಲಿ ಗಾಡಿ ಕೊಡ್ತೀನಿ ಸರ್. ಪ್ರೈಸಿಂಗ್ ಸರ್ ಇದು ಪ್ರೈಸ್ ಕೋಟ್ ಮಾಡ್ತಾ ಇರೋದು 1175. ಮುಂದೆ ಬರಲಿ 11 ಲಕ್ಷ ಒಳಗಡೆ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. 17 ಸಿಂಗಲ್ ಓನರ್ W10 85,000 ರೆಕಾರ್ಡೆಡ್ ಓಡಿ ಸರ್. ಆಕ್ಸಿಡೆಂಟ್ ಫ್ರೀ ಇದೆ ಗಾಡಿ. ಹೊಸ ಟೈರ್ ಇದೆ, ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ಇದೆ. ಗಾಡಿ ತುಂಬಾ ನೀಟ್ ಅಂಡ್ ಕ್ಲೀನ್ ಕಂಡೀಷನ್ ಇದೆ ಸರ್. ನೆಕ್ಸ್ಟ್ ವೆಹಿಕಲ್ ಸರ್ ನೆಕ್ಸ್ಟ್ ವೆಹಿಕಲ್ ನೋಡ್ತೀರಾ ಅಂದ್ರೆ W8 ಬರುತ್ತೆ. ಇದು 2017 ಮಾಡಲ್. ಇದು ವೈಟ್ ಕಲರ್ ಅಲ್ಲಿ 17 ಮಾಡಲು. ಇದು ಪರ್ಪಲ್ ಕಲರ್ ಅಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿ ಕಲರ್ ಇರಲಿ ಅಂತ ನೋಡ್ತಿರೋರಿಗೆ ಒಳ್ಳೆ ಕಲರ್ ಇದು. 17 ಸಿಂಗಲ್ ಓನರ್. W8 ಆಪ್ಷನಲ್ ಬರುತ್ತೆ. ಇದು W8 ಆಪ್ಷನಲ್ ಅಲ್ಲಿ ನಿಮಗೆ ನ್ಯೂ ಶೇಪ್ ಬರುತ್ತೆ. W10 ಅಲ್ಲಿ ಏನ್ ಫೀಚರ್ಸ್ ಬರುತ್ತೆ ಸೇಮ್ ಫೀಚರ್ಸ್ ಬರುತ್ತೆ ನಿಮಗೆ. ಸನ್ ರೂಫ್ ಒಂದು ಬರಲ್ಲ, 2 ಏರ್ ಬ್ಯಾಗ್ ಬರಲ್ಲ, ಸೀಟ್ ಕಂಟ್ರೋಲ್ಸ್ ಬರಲ್ಲ, 8 ಏರ್ ಬ್ಯಾಗ್ ಬರುತ್ತೆ, ಬಟನ್ ಸ್ಟಾರ್ಟ್ ಬರುತ್ತೆ, ಫುಲ್ಲಿ ಲೋಡೆಡ್ ಬರುತ್ತೆ, ನ್ಯೂ ಶೇಪ್ ಎಲ್ಲ ಫೀಚರ್ಸ್ ಕೂಡ ಬರುತ್ತೆ ನಿಮಗೆ. ಆಟೋ ಇದು ಸ್ಟಾರ್ಟ್ ಮತ್ತೆ ಸ್ಟಾಪ್ ಎಲ್ಲ ಬರುತ್ತೆ. ಎಲ್ಲ ಫೀಚರ್ಸ್ W10 ಅಲ್ಲಿ ಏನ್ ಫೀಚರ್ ಬರುತ್ತೆ, ಟಚ್ ಸ್ಕ್ರೀನ್ ಸಿಸ್ಟಮ್ ಇರಲಿ ಎಲ್ಲ ಕೂಡ ಫೀಚರ್ಸ್ ಬರುತ್ತೆ ಸರ್. ಪ್ರೈಸಿಂಗ್ ಅಂತ ಹೋಗೋದು ಸರ್ ಪ್ರೈಸ್ ಕೋಟ್ ಮಾಡ್ತಾ ಇರೋದು 9 ಲ್ಯಾಕ್ಸ್ 8,50,000 ಆನ್ ಟೇಬಲ್. ಏನೋ ಕಾಪರೇಟ್ ಮಾಡಿದ್ರೆ ಇನ್ನೂ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀವಿ. 17 ಮಾಡಲ್ ಸಿಂಗಲ್ ಓನರ್ ಗಾಡಿ. 17 ಮಾಡಲ್ ಗಾಡಿ ಇಲ್ಲ. 75,000 ರೆಕಾರ್ಡೆಡ್ ಓಡಿದೆ ಸರ್ ಗಾಡಿ. ಓಕೆ ಸರ್. ನೆಕ್ಸ್ಟ್ ಇದು W10 ಸರ್. ಇದು W10 15 ಮಾಡಲು. W10 ಸಿಂಗಲ್ ಓನರ್ ಸರ್. ಇದೂನು ಈ ಗಾಡಿ ಓಡಿರೋದು ಬಂದು 1,14,000 ಓಡಿದೆ. ಗಾಡಿ ತುಂಬಾ ನೀಟ್ ಅಂಡ್ ಕ್ಲೀನ್ ಇದೆ. ಸಿಲ್ವರ್ ಕಲರ್ ಅಲ್ಲಿ ಇದೆ ಗಾಡಿ. ಗಾಡಿ ಸತಿ ವೈಟ್ ಬೇಕಾದ್ರು ವೈಟ್ ಇದೆ, ಸಿಲ್ವರ್ ಬೇಕಾದ್ರು ಸಿಲ್ವರ್ ಕಲರ್ ಇದೆ, ಇಲ್ಲ ಪರ್ಪಲ್ ನೋಡ್ತೀನಿ ಪರ್ಪಲ್ ಕಲರ್ ಅಲ್ಲೂ ಅವೈಲೇಬಲ್ ಇದೆ. 15 ಸಿಂಗಲ್ ಓನರ್ 1,14,000 ಡ್ರಿವನ್ W10 ವೇರಿಯಂಟು. ಸನ್ ರೂಫ್, ಬಟನ್ ಸ್ಟಾರ್ಟ್, 12 ಏರ್ ಬ್ಯಾಗ್ಸ್ ಎಲ್ಲ ಕಂಪ್ಲೀಟ್ ಫುಲ್ಲಿ ಲೋಡೆಡ್ ಬರುತ್ತೆ ನಿಮಗೆ ಗಾಡಿ ಪ್ರೈಸಿಂಗ್ ಕೋಟ್ ಮಾಡ್ತಾ ಇರೋದು 9 ಲಕ್ಷ. ಇಂದ ಆನ್ ಟೇಬಲ್ ಏನಾರ ಬಂದು ಕಾಪರೇಟ್ ಮಾಡಿದ್ರೆ 8,50,000 ಮಾಡ್ಕೊಡೋಣ ಸರ್ ನಿಮ್ಮ ಚಾನಲ್ ಮುಖಾಂತರ ಬಂದ್ರೆ. 15 ಸರ್? 15 ಸಿಂಗಲ್ ಓನರ್ ಸರ್. ಓಕೆ ಸರ್. ನೆಕ್ಸ್ಟ್ ಓಲ್ಡ್ ಶೇಪ್ ಅಲ್ಲಿ ಥಾರ್ ಬೇಕಂದ್ರೆ ಓಲ್ಡ್ ಶೇಪರ್ ಥಾರು ಒಳ್ಳೆ ಗಾಡಿ. ಗೇಜ್ ಗಾಡಿ ಸರ್ ಇದು. 2013 ಮಾಡಲು, ಸೆಕೆಂಡ್ ಓನರ್ ಆಗಿದೆ ಗಾಡಿ. ಎಲ್ಲ ಈ ಗಾಡಿ ಕೂಡ ಶೋರೂಮ್ ರೆಕಾರ್ಡ್ ಸಿಗುತ್ತೆ ಸರ್ ನಿಮಗೆ. ಶೋರೂಮ್ ರೆಕಾರ್ಡ್ ಕೊಡ್ತೀನಿ ಈ ಗಾಡಿನು. ಈ ಗಾಡಿನು ಕಂಪ್ಲೀಟ್ ಎಲ್ಲ ಶೋರೂಮ್ ಅಲ್ಲಿ ಮೇಂಟೈನ್ ಆಗಿದೆ. ಫುಲ್ಲಿ ಮಾಡಿಫೈ ಮಾಡಿದ್ದಾರೆ ಗಾಡಿ. AC ಇರಲಿ ಎಲ್ಲ ಕಂಪ್ಲೀಟ್ ಆಗಿ ಮಾಡಿಫೈ ಮಾಡಿದ್ದಾರೆ. ಮ್ಯಾಗ್ ವೀಲ್, ಅಲಾಯ್ ವೀಲ್ಸ್, ಇನ್ನೊಂದು ಸೆಟ್ ಆಫ್ ಟೈರ್ ಇದೆ ಸರ್. ಆಫ್ ರೋಡಿಂಗ್ ಟೈರ್. ಹೌದು, ಹೊಸ ಟೈರ್ ಇದೆ ಇನ್ನೊಂದು ಸೆಟ್. ಅದು ಕೂಡ ಗಾಡಿ ಜೊತೆ ಕಾಂಪ್ಲಿಮೆಂಟರಿ ಸಿಗುತ್ತೆ ನಿಮಗೆ. 4 ಟೈರ್ ಇದೆ. ಓಕೆ. 4x4 ಇದು. ಓಕೆ. 4x4 2013 ಮಾಡಲ್ ಸೆಕೆಂಡ್ ಓನರ್ 80,000 ಡ್ರಿವನ್. ಗಾಡಿ ಕೋಟ್ ಮಾಡ್ತಾ ಇರೋದು ಪ್ರೈಸ್ ಬಂದು 6,10,000 ಸರ್. 550 ಮಾಡ್ಕೊಡೋಣ ಸರ್ ಫೈನಲ್ ನಿಮ್ಮ ಚಾನಲ್ ಮುಖಾಂತರ ಬಂದ್ರೆ. 5,50,000 ಥಾರು
4x4 4x4 ಸರ್. ಓಕೆ 4x4 ಜೊತೆಗೆ 8 ವೈಲ್ ಇದು ಕೊಡ್ತೀರಾ ಅಂತ ಟೈರು ಕೂಡ ಕೊಡ್ತೀವಿ, 4 ಟೈರ್ ಕೂಡ ಇದೆ, ಹೊಸ ಟೈರ್ ಅದನ್ನು ಕೂಡ ಕೊಡ್ತೀವಿ, ಯೂಸ್ ಮಾಡ್ಕೊಬಹುದು. ನೆಕ್ಸ್ಟ್ ವೆಹಿಕಲ್ ಸರ್ ಇನ್ನೊಂದು ನೆಕ್ಸ್ಟ್ ವೆಹಿಕಲ್ XUV 500 2015 ಮಾಡೆಲ್ ಸಿಂಗಲ್ ಓನರ್ ಸರ್. Okay. ದೊಡ್ಡ ವೆಹಿಕಲ್ 7 ಸೀಟರ್ಸ್ ವೆಹಿಕಲ್ ಎಲ್ಲ ನಮ್ಮ ಹತ್ರ ಮ್ಯಾಕ್ಸಿಮಮ್ ಸಿಂಗಲ್ ಓನರ್ ಅವೈಲೇಬಲ್ ಇರುತ್ತೆ. ರೆಕಾರ್ಡೆಡ್ ಹೌದು, ಎಲ್ಲ ಪ್ಲಸ್ ರೆಕಾರ್ಡೆಡ್ ಸರ್ವಿಸ್ ಇಷ್ಟೇ ಎಲ್ಲ ಇರುತ್ತೆ. ಗಾಡಿ ತುಂಬಾ ನೀಟ್ ಅಂಡ್ ಕ್ಲೀನ್, ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಇರುತ್ತೆ ಸರ್. ಮೇನ್ ನೀವು ನೋಡ್ಬೇಕಂದ್ರೆ Okay. ಎಲ್ಲೋ ಕಮ್ಮಿಗೆ ಸಿಗ್ತದೆ, ಇದಕ್ಕೆ ಸಿಗ್ತದೆ ಅಂದ್ರೆ ನೀವು ಒಂದ್ಸತಿ ಹೋಗಿ ಅಲ್ಲಿ ನೋಡಿದ್ರೆ ನಿಮ್ಗೆ ಒಂದು ಐಡಿಯಾ ಬರುತ್ತೆ ಯಾಕೆ ಕಮ್ಮಿ ಕೊಡ್ತಾ ಇದಾರೆ ಅಂತ. ಯಾಕಂದ್ರೆ ಕಮ್ಮಿಗೂ ಕೊಡ್ತಾ ಇದೀವಿ, ಪ್ಲಸ್ ನಿಮ್ಗೆ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಕೊಡ್ತಾ ಇದೀವಿ, ರೆಕಾರ್ಡೆಡ್ ಮೈಲೇಜ್ ಗಾಡಿಗಳು ಕೊಡ್ತಾ ಇದೀವಿ. ಕ್ವಾಲಿಟಿ ವೆಹಿಕಲ್ ಖಂಡಿತ ಕ್ವಾಲಿಟಿ ವೆಹಿಕಲ್ಸ್ ಕೊಡ್ತಾ ಇದೀವಿ ಸರ್. ನಮ್ಮ ಹತ್ರ ಜಾಯ್ಫುಲ್ ಕಾರ್ಸ್ ಅಲ್ಲಿ ತಗೊಂಡಿರೋರಿಗೆ ಖಂಡಿತ ಗೊತ್ತಿರುತ್ತೆ ಯಾವ ತರ ಕ್ವಾಲಿಟಿ ವೆಹಿಕಲ್ಸ್ ಇರುತ್ತೆ, ಯಾವ ತರ ಇರುತ್ತೆ ಗಾಡಿಗಳು ನಮ್ಮ ಹತ್ರ ಅಂತ. 15 ಮಾಡೆಲ್ W8 ವೇರಿಯಂಟ್ ಆಪ್ಷನಲ್, ಅದು ತೋರಿಸೆ ಪರ್ಪಲ್, ಅದು ಆಪ್ಷನಲ್. ಇದು W8 ಕೀ ಸ್ಟಾರ್ಟ್ ಬರುತ್ತೆ, 80 ಏರ್ ಬ್ಯಾಗ್ಸ್ ಬರುತ್ತೆ, ಎಲ್ಲ ಕಂಪ್ಲೀಟ್ ಫೀಚರ್ಸ್ ಎಲ್ಲ ಬರುತ್ತೆ. ನ್ಯೂ ಶೇಪ್ ಇದೆ ಸರ್ ವೆಹಿಕಲ್, ಕರ್ನಾಟಕ ರಿಜಿಸ್ಟರ್ಡ್ ವೆಹಿಕಲ್. ಲೋನ್ ಕೂಡ ನೋಡೋರಿಗೆ 1-2 lakhs ತಗೊಂಡ್ಬಂದ್ರೆ ಲೋನು ಕೂಡ ಆಗೋಗುತ್ತೆ ನಿಮಗೆ. ಪ್ರೈಸಿಂಗು ಸರ್ ಇದು ಸರ್ ಪ್ರೈಸ್ ಕೊಟ್ ಮಾಡ್ತಾ ಇರೋದು ಬಂದು 8 ಲಕ್ಷ, 7 lakhs ಸರ್ ಆನ್ ಟೇಬಲ್ ಬರಲಿ 7 ಲಕ್ಷಕ್ಕೆ ಮಾಡ್ಕೊಡ್ತೀನಿ ಸರ್. 7 ಲಕ್ಷಕ್ಕೆ 7 lakhs ಫ್ಲಾಟ್, 1 lakhs ರೂಪಾಯಿ ಡಿಸ್ಕೌಂಟ್ ಕೊಡ್ತೀನಿ, 1 ಲಕ್ಷ ಕಮ್ಮಿ ಮಾಡ್ಕೊಡ್ತೀನಿ, 7 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. 7 ಸೀಟರ್ ನೋಡೋರಿಗೆ ಜಾಯ್ಫುಲ್ ಕಾರ್ಸ್ ಅಲ್ಲಿ ಹಬ್ಬ ಮಾಡಿದೆ. ಅದು ಚಿಕ್ಕ ವೆಹಿಕಲ್ ನೋಡೋರಿಗೆ ಅದು ಕೂಡ ಅವೈಲೇಬಲ್ ಇದೆ ಸರ್. ಒನ್ ಮೋರ್ ಥಿಂಗ್ ಸರ್, ಪೋಲೋಗಳು ತುಂಬಾ ತರ್ತೀರಾ? ಹೌದು ಖಂಡಿತ. ಮಾರ್ಕೆಟ್ ಅಲ್ಲಿ ಏನ್ ಡಿಮ್ಯಾಂಡ್ ನಡೀತಾ ಇದೆ ಅದ್ರ ಪ್ರಕಾರ ನಾವು ಕಾಪರೇಟ್ ಮಾಡ್ಬಿಟ್ಟು ಕಸ್ಟಮರ್ಗೆ ಒಳ್ಳೆ ಗಾಡಿಗಳು ತಗೊಂಡ್ಬರ್ಬೇಕಂತ ನಾವು ಒಂದು ಪ್ಲಾನ್ ಅಲ್ಲಿ ಮಾಡ್ತೀವಿ. ಎಷ್ಟಿದೆ ಸರ್ ಈಗ? ಸರ್ ಪೋಲೋ ಅಂತ ನೋಡಿದ್ರೆ ನಿಮ್ಗೆ ಒಂದು 6-7 ವೆಹಿಕಲ್ಸ್ ಬೇಕಾದ್ರೆ ಪ್ರೊವೈಡ್ ಮಾಡ್ತೀವಿ. ವಿತ್ NOC ಬೇಕಾದ್ರೆ ವಿತ್ NOC ವೆಹಿಕಲ್ಸ್ ಇದೆ, ಇಲ್ಲ ರಿಜಿಸ್ಟ್ರೇಷನ್ ನಂಬರ್ ಅಂದ್ರೆ ರಿಜಿಸ್ಟ್ರೇಷನ್ ನಂಬರ್ಡ್ ವೆಹಿಕಲ್ಸ್ ಇದೆ. ಓಕೆ. ಗಾಡಿ ಬಂದು ತುಂಬಾ ನೀಟ್ ಅಂಡ್ ಕ್ಲೀನ್ ಇರ್ತಾರೆ ಸರ್. ಯಾವುದೇ ಗಾಡಿ ತಗೊಳ್ಳಿ, ಇಲ್ಲ ಹೊರಗಡೆ ಗಾಡಿ ತಗೊಳ್ಳಿ, ಇಲ್ಲ ಕರ್ನಾಟಕ ಗಾಡಿಗಳು ತಗೊಳ್ಳಿ, ಯಾವುದೇ ಗಾಡಿ ಇರಲಿ ಆಕ್ಸಿಡೆಂಟ್ ಫ್ರೀ ಇರುತ್ತೆ, ರೆಕಾರ್ಡೆಡ್ ಸರ್ವಿಸ್ ಇರುತ್ತೆ. ಡಾಕ್ಯುಮೆಂಟ್ ಯಾವ ತರ ಇರುತ್ತೆ ಸರ್? ಡಾಕ್ಯುಮೆಂಟ್ ಟ್ರಾನ್ಸ್ಫರ್, ಲೋನ್ ಅಂತ ನೋಡಿದ್ರೆ ಲೋನ್ ಅವರು ಕಂಪ್ಲೀಟ್ ಆಗಿ ಅವರೇ ಟೇಕ್ ಓವರ್ ಮಾಡ್ಬಿಟ್ಟು ಅವರೇ ಟ್ರಾನ್ಸ್ಫರ್ ಮಾಡ್ಕೊಡ್ತಾರೆ. ಇಲ್ಲ ಕ್ಯಾಶ್ ಅಲ್ಲಿ, ಇಲ್ಲ ಏನಾರ ನೀವು ಆನ್ ಸ್ಪಾಟ್ ಡೆಲಿವರಿ ಅಂದ್ರೆ ಅದು ನಾವು ಬೇಕಾದ್ರೆ ನಾವು ಇದು ಮಾಡ್ಬಿಟ್ಟು ನಾವೇ ಟ್ರಾನ್ಸ್ಫರ್ ಮಾಡಿ ಕೊಡ್ತೀವಿ ನಿಮಗೆ. ಸರ್ ಒಂದು ಕ್ವಶನ್ ನಿಮ್ಗೆ ಕೇಳ್ತೀನಿ ಸರ್, ಕಸ್ಟಮರ್ಗೆ. ಬಿಕಾಸ್ NOC ಗಾಡಿಗಳು ತಗೊಳ್ಳೋದು ಸ್ವಲ್ಪ ಕಷ್ಟ ಅಂತಾರೆ. ಬಿಕಾಸ್ ಡೆಲ್ಲಿ ಗಾಡಿಗಳು ಕಮ್ಮಿಗೆ ಸಿಗುತ್ತೆ ಕರ್ನಾಟಕ ಕಂಪೇರ್ ಟು ಕರ್ನಾಟಕ. ಸರ್ ಡೆಲ್ಲಿ ಗಾಡಿ ತಗೊಂಡ್ರೆ ಏನ್ ಲಾಭ ಸರ್ ಕಸ್ಟಮರ್? ಲಾಭ ಏನಾಗುತ್ತೆ ಅಂದ್ರೆ ನಿಮಗೆ ಪಕ್ಕ ಕರ್ನಾಟಕ ವೆಹಿಕಲ್ಗೂ ಮೈಗ್ರೇಟೆಡ್ ವೆಹಿಕಲ್ಗೆ ಒಂದು 50,000 rupees ನಿಮಗೆ ವ್ಯತ್ಯಾಸ ಇರುತ್ತೆ. ನಂಬರ್ ಮಾಡ್ಬಿಟ್ಟು ಮಾಡಿದ್ರೆ ಒಂದು 50,000 ರೂಪಾಯಿ ನಿಮ್ಗೂ ಸೇವ್ ಆಗುತ್ತೆ. ಬಟ್ ತಗೊಂಬಂದು ಎಲ್ಲ ಕಡೆನೂ ನಿಮ್ಗೆ ಕರೆಕ್ಟ್ ಆಗಿರಲ್ಲ ವೆಹಿಕಲ್ಸು. ಕ್ಲೀನ್ ಆಗಿ ಮೇಂಟೈನ್ ಆಗಿರೋ ವೆಹಿಕಲ್, ರೆಕಾರ್ಡೆಡ್ ಸರ್ವಿಸ್ ಹಿಸ್ಟ್ರಿ ಮೇಂಟೈನ್ ಆಗಿರೋ ವೆಹಿಕಲ್ ಮಾತ್ರ ನಾವು ತಗೊಂಡ್ಬರ್ತೀವಿ. ಅಂತ ವೆಹಿಕಲ್ನೇ ನಾವು ಮಾರಾಟ ಮಾಡ್ತೀವಿ ಸರ್ ನಮ್ಮ ಹತ್ರ. ಲೆಂತ್ ಆದ್ರೂ ಪರವಾಗಿಲ್ಲ. ಇನ್ನೊಂದು ಕೇಳಿ ಸರ್. ಸರ್ ಈಗ ಕಸ್ಟಮರ್ ಏನ್ ಮಾಡ್ತಾರೆ, ಇವಾಗ ನಾನೇ ಡೈರೆಕ್ಟ್ ಆಗಿ ಡೆಲ್ಲಿಗೆ ಹೋಗ್ಬಿಟ್ಟು ನಾನೇ ಗಾಡಿ ತಗೊಂಡ್ಬಿಡ್ತೀನಿ ಅಂತಾರೆ ಸರ್. ಡೆಲ್ಲಿಲಿ ಯಾವ ತರ ಇದೆ ಸರ್? ಫ್ರಾಡ್ ಜಾಸ್ತಿ ಸರ್. ಡೆಲ್ಲಿ ಇದು ಸಿನಾರಿಯೋನೇ ಬೇರೆ ತರ ಇರುತ್ತೆ. ಅಲ್ಲಿ ಗಾಡಿ ನೀವು ನೋಡೋಕೆ ಯಾವುದೋ ಹೋಗಿರ್ತೀರಾ, ಅದು ನಿಮ್ಗೆ ಚೆನ್ನಾಗಿ ಫೋಟೋ ಚೆನ್ನಾಗಿ ಕಾಣಿಸಿರುತ್ತೆ, ಅಲ್ಲಿ ಹೋಗೋದ್ಮೇಲೆ ಆಕ್ಸಿಡೆಂಟ್ ಆಗಿರುತ್ತೆ, ಪೇಂಟ್ಗಳಾಗಿರುತ್ತೆ, ರಿಪ್ಲೇಸ್ಮೆಂಟ್ ಇರುತ್ತೆ ಗಾಡಿಯಲ್ಲಿ, ನಿಮ್ಗೆ ಇಷ್ಟ ಆಗಲ್ಲ, ನೀವು ಅಲ್ಲಿ ಹೋಗ್ಬಿಟ್ಟು ತಗ್ಲಾಕೊಳ್ಳೋ ತರ ಆಗೋಗಿರುತ್ತೆ. ನಾವು 1-4-5 ಗಾಡಿ ನೋಡ್ತಾ ಇರ್ತೀರಾ, ಯಾವ್ದೋ ಲಾಸ್ಟ್ ಅಲ್ಲಿ ಬೇಜಾರಾಗ್ಬಿಟ್ಟು ಯಾವ್ದೋ ಒಂದು ಗಾಡಿ ಸಿಕ್ಕರೆ ಸಾಕು, ಇಲ್ಲಿ ಇದ್ಬಿಟ್ಟು ಇಷ್ಟು ದುಡ್ಡು ಖರ್ಚಾಗೋಗಿದೆ ಅಂತ ಹೇಳ್ಬಿಟ್ಟು ಯಾವ್ದೇ ಒಂದು ಗಾಡಿ ತಗೊಂಡ್ಬಂದ್ಬಿಡ್ತೀರಾ. ಆಮೇಲೆ ಅದಕ್ಕೆ ಡಾಕ್ಯುಮೆಂಟ್ಸ್ ಅವ್ರು ಮುಂದೆ ಕೊಡೋರು ನಿಮ್ಗೆ ವಿತೌಟ್ NOC ನಾನು ಗಾಡಿ ಕೊಡಲ್ಲ ಅಂತಾರೆ. ನಿಮ್ ಗಾಡಿ ಡಾಕ್ಯುಮೆಂಟ್ ಅಲ್ಲಿ ಇರುತ್ತೆ, ತಿಂಗಳು ಆದ್ರೂ ನಿಮ್ಗೆ NOCಗಳು ಬರಲ್ಲ. ಅದೆಲ್ಲ ತಲೆನೋವು ನಿಮಗ್ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ನಾವ್ ಏನ್ ಮಾಡ್ತೀವಿ, ನಮ್ ಕಡೆಯಿಂದ ನಾವ್ ತಗೊಂಡ್ಬಂದ್ಬಿಟ್ಟು ನಿಮ್ಗೆ ಏನ್ ಫೆಸಿಲಿಟಿ ಅದಕ್ಕೆ ಬೇಕಾದ್ರೆ ಲೋನ್ ಆಗೋ ತರ ಮಾಡ್ಕೊಡೋದು, ಇಲ್ಲ ಲೋ ಮಾಡಲ್ ಇದ್ರೆ ಅದು ಕ್ಯಾಶ್ ಮಾಡ್ಕೊಳ್ಳೋ ತರ ನಾವು ಮಾಡ್ಕೊಡ್ತೀವಿ ಸರ್. ನಾವು ನಮ್ ಕಡೆಯಿಂದ ಅದು ಅವಕಾಶ ಸಿಗುತ್ತೆ. ಅದೇ ಹೇಳಿದ್ನಲ್ಲ, ಡೆಲ್ಲಿಗೆ ಹೋಗ್ಬಿಟ್ಟು ಗಾಡಿಗಳು ನೋಡ್ಬಿಟ್ಟು ಪೇಚಾಡಕ್ ಹೋಗ್ಬಿಟ್ಟು ಡೈರೆಕ್ಟ್ ಆಗಿ ಒಂದು ಜಾಯ್ಫುಲ್ ಕಾರ್ಸ್ ಅಥವಾ ಈ ತರ ಶೋರೂಮ್ಗಳು ಇರುತ್ತೆ, ವಿಸಿಟ್ ಆಗಿ ಎಲ್ಲಾನು ಇವರೇ ಟೇಕ್ ಓವರ್ ಮಾಡ್ತಾರೆ ಅಂತ ಹೇಳ್ಬೋದು. ಈ ಒಂದು ಡೆಲ್ಲಿ ಗಾಡಿಗಳು ಕಮ್ಮಿ ಪ್ರೈಸ್ ಅಲ್ಲಿ ತಂದು ಅದನ್ನ ನಿಮ್ಗೆ ನಂಬರ್ ಮಾಡ್ಬಿಟ್ಟು ಇದ್ರ ಮೇಲೆ ಲೋನ್ ಹಾಕ್ಬಿಟ್ಟು ಕ್ವಾಲಿಟಿ ಗಾಡಿಗಳು, ಶೋರೂಮ್ ರೆಕಾರ್ಡೆಡ್ ಸಿಂಗಲ್ ಓನರ್ ಗಾಡಿಗಳು ಕೊಡೋ ಜವಾಬ್ದಾರಿ ಇವ್ರದಾಗಿರುತ್ತೆ. ಬನ್ನಿ ವಿಸಿಟ್ ಆಗಿ, ಸ್ಲೈಟ್ಲಿ ನೆಗೋಷಿಯಬಲ್ ಕೂಡ ಆಗುತ್ತೆ. ಆಲ್ಮೋಸ್ಟ್ ನಿಮ್ಗೆ 7 ಸೀಟರ್ ವೆಹಿಕಲ್ ತೋರಿಸಿದೀನಿ. ನೆಕ್ಸ್ಟ್ ಹೋಗೋದಾದ್ರೆ ನಿಮ್ಗೆ 4 ಸೀಟರ್ 5 ಸೀಟರ್ ಗಾಡಿಗಳು ಸರ್. ಹೇಳಿ ಸರ್. ಸರ್ ಪೋಲೋ ಸರ್ 2011 ಮಾಡಲು 1.2 ಹೈಲೈನ್ ಪೆಟ್ರೋಲ್ ವೇರಿಯಂಟ್ ಸರ್. ಸಿಂಗಲ್ ಓನರ್ ಇದೆ ಗಾಡಿ ಓಡಿರೋದು ಬಂದು 70,000 ಓಡಿದೆ. ಗಾಡಿ ತುಂಬಾ ಹೈಲೈನ್ ಸರ್. ಗಾಡಿ ತುಂಬಾ ನೀಟ್ ಅಂಡ್ ಕ್ಲೀನ್ ಮೇಂಟೈನ್ ಮಾಡಿದ್ದಾರೆ. ಇಂಟೀರಿಯರ್ ಎಕ್ಸ್ಟೀರಿಯರ್ ಇರಲಿ ಎಲ್ಲ ನೀಟ್ ಅಂಡ್ ಕ್ಲೀನ್ ಮೇಂಟೈನ್ ಮಾಡಿದ್ದಾರೆ. ರೆಕಾರ್ಡೆಡ್ ಸರ್ವಿಸ್ ಹಿಸ್ಟ್ರಿ ಸಿಗುತ್ತೆ. ಕೋಟ್ ಮಾಡ್ತಾ ಇರೋದು ಪ್ರೈಸ್ ಬಂದು 3,10,000, 2,95,000 ಮಾಡ್ಕೊಡ್ತೀನಿ ಸರ್. ಆನ್ ಟೇಬಲ್ ಬಂದು 2,95,000 ಪೋಲೋ ಸಿಂಗಲ್ ಓನರ್ ಗಾಡಿ, ರೆಕಾರ್ಡೆಡ್ ಕಮ್ಮಿ ಓಡಿರೋ ಪೆಟ್ರೋಲ್ ಗಾಡಿ. ಖಂಡಿತ ಸರ್. ನೆಕ್ಸ್ಟ್ ಬ್ರಿಯೋ ಹೋಂಡಾ ಅಮೇಜ್ ಸರ್. ಹೋಂಡಾ ಅಮೇಜ್ 2013 ಮಾಡಲ್, ಸೆಕೆಂಡ್ ಓನರ್ ಆಗಿದೆ ಗಾಡಿ. ಗಾಡಿ ತುಂಬಾ ನೀಟ್ ಅಂಡ್ ಕ್ಲೀನ್ ಇದೆ. ಗಾಡಿ ಸರ್ ಇದು ಸರ್ SMT ಇದು SMT ವೇರಿಯಂಟ್ ಆಗಿರುತ್ತೆ. ಪೆಟ್ರೋಲ್ ಮ್ಯಾನ್ಯುಯಲ್ ವೇರಿಯಂಟ್ ಬರುತ್ತೆ ಸರ್. ಗಾಡಿ ಓಡಿರೋದು ಬಂದು ಕೇಳಿದ್ರೆ ನೀವು ಇಷ್ಟು ಕಮ್ಮಿ ಓಡಿರತ್ತ ಅಂತ ಕೇಳ್ತೀರಾ. ಅಷ್ಟು ಹಳೆ ಮಾಡಲು ಬರೀ 30,000 ಓಡಿದೆ ಸರ್ ಗಾಡಿ. ಬರೀ 30,000 ರೆಕಾರ್ಡೆಡ್ ಇದೆ. ಸರ್ವಿಸ್ ಹಿಸ್ಟ್ರಿ ಅವೈಲೇಬಲ್ ಇದೆ. ಸೆಕೆಂಡ್ ಓನರ್ ಆಗಿದೆ ಗಾಡಿ. ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಕೋಟ್ ಮಾಡ್ತಾ ಇರೋದು ಬಂದು 4,25,000.
4 ಲಕ್ಷ ಇನ್ನ ಸಣ್ಣ ಪುಟ್ಟ ಏನೋ ಆನ್ ಟೇಬಲ್ ಹೋದ್ರೆ ಇನ್ನೂ 4 ಲಕ್ಷ ಇನ್ನ ಸಣ್ಣ ಪುಟ್ಟ ಹೆಚ್ಚು ಕಮ್ಮಿ ಮಾಡ್ಕೊಡೋಣ ಬನ್ನಿ ಸರ್. ಗಾಡಿ ಲೋನ್ ನೋಡಿದ್ರೆ ಲೋನ್ ಕೂಡ ಆಗುತ್ತೆ. ಫೈನಲ್ ಟು ಫೈನಲ್ ಎಷ್ಟು ಕೊಡ್ತೀರಾ ಅಂತ ಸರ್ ಒಂದು 2,90,000 ಮಾಡೋಣ ಬನ್ನಿ ಸರ್. 2 ಲ್ಯಾಕ್ 3 ಲ್ಯಾಕ್ 3,90,000 ಸಾರಿ 3,90,000 ಮಾಡ್ಕೊಡೋಣ. 2,90,000 ಅಂತ ಇವಾಗ ಕಸ್ಟಮರ್ ಕಾಲ್ ಮಾಡ್ತಾರೆ. 3,90,000 3,90,000 ಮಾಡ್ಕೊಡೋಣ. ಖಂಡಿತ. ಪೆಟ್ರೋಲ್ ವೇರಿಯಂಟು ಅಮೇಜ್ ಸರ್. ನೆಕ್ಸ್ಟ್ ಡೀಸೆಲ್ ವೇರಿಯಂಟು ಸ್ವಿಫ್ಟ್ ಸರ್. ಡೀಸೆಲ್ ಸ್ವಿಫ್ಟ್ ಸರ್. ಸ್ವಿಫ್ಟ್ ನೋಡೋರಿಗೆ ಒಳ್ಳೆ ಗಾಡಿ. 15 ಸಿಂಗಲ್ ಓನರ್. ಓಕೆ. ಗಾಡಿ ಡೀಸೆಲ್ ಅಲ್ಲಿ ಬರುತ್ತೆ ನಿಮಗೆ. ಓಕೆ. ಗಾಡಿ ಓಡಿರೋದು ಬಂದು 85,000. VDI ಸರ್. VDI ಆಗಿರುತ್ತೆ. ಓಕೆ. ಆಫ್ಟರ್ ಮಾರ್ಕೆಟ್ ಏನೂ ಹಾಕಿಲ್ಲ. ಇನ್ಮೇಲೆ ಸ್ಟಾಕ್ ಇದೆ ಸರ್. ಡೀಸೆಲ್ ವೇರಿಯಂಟ್ ಸ್ವಿಫ್ಟ್ ಆಲ್ಮೋಸ್ಟ್ ನಿಮ್ ಎಲ್ಲಾ ಕಡೆಯಿಂದ ಹಳ್ಳಿಗೂ ಬೇಕು ಅನ್ನೋದು ಗಾಡಿ ಇದು. ಅಂಡ್ ಮೈಲೇಜ್ ಕೂಡ ಚೆನ್ನಾಗಿ ಬರುತ್ತೆ ಸರ್. ಒಂದೇ ಒಂದು ಬೆಸ್ಟ್ ಪ್ರೈಸ್ ಸರ್. ಸರ್ ಕೋಟಿಂಗ್ ಪ್ರೈಸ್ ಹೇಳಲ್ಲ, ಏನು ಹೇಳಿಲ್ಲ. ಒಂದು ಲಾಸ್ಟ್ ಪ್ರೈಸ್ ಹೇಳ್ತೀನಿ, 4,50,000 ಫೈನಲ್ ಆಗುತ್ತೆ. ನಿಮ್ಮ ಚಾನಲ್ ಕಡೆಯಿಂದ ಬಂದ್ರೆ 4,50,000 ಮಾಡ್ಕೊಡ್ತೀನಿ. 4,50,000 ಡೀಸೆಲ್ ವೇರಿಯಂಟ್ ಸಿಗ್ತಿರೋದು. 15 ಮಾಡಲ್. ಹೌದು. ಓಕೆ ಸರ್. ನೆಕ್ಸ್ಟ್ ವೆಹಿಕಲ್ ಸರ್. ನೆಕ್ಸ್ಟ್ ವೆಹಿಕಲ್ ನೋಡ್ತೀರಾ ಜೆನ್ ಎಸ್ಟಿಲೋ ಇದೆ. ಲೋ ಬಜೆಟ್ ಅಲ್ಲಿ ನೋಡ್ತೀರಾ ಅಂದ್ರೆ ಫಸ್ಟ್ ಟೈಮ್ ನಾನು ಜೆನ್ ಎಸ್ಟಿಲೋ ಲೋ ಬಜೆಟ್ ಅಲ್ಲಿ ನೋಡ್ತಿರೋದು ಜಾಯ್ಫುಲ್ ಕಾರ್ಸ್ ಅಲ್ಲಿ ಸರ್. ಹೌದು ಸರ್. 2012 ಮಾಡಲು ಸಿಂಗಲ್ ಓನರ್ ಆಗಿದೆ ಗಾಡಿ. ಗಾಡಿ ಓಡಿರೋದು 70,000 ಸರ್. ಒಂದೇ ಒಂದು ಲಾಸ್ಟ್ ಪ್ರೈಸ್ ಹೇಳ್ತೀನಿ, 1,50,000 ಮಾಡ್ಕೊಡ್ತೀನಿ ಸರ್. 1,50,000 ಹೌದು ಸರ್. VXI ಪೆಟ್ರೋಲ್ ವೇರಿಯಂಟ್. ಓಕೆ ಸರ್. ನೆಕ್ಸ್ಟ್ ವೆಹಿಕಲ್ ಬಲಿನೋ ಸರ್. ಸರ್ ಬೆಲೆನೋ 2015 ಮಾಡಲು ಡೆಲ್ಟಾ ವೇರಿಯಂಟ್ ಬರುತ್ತೆ. ಟಾಪ್ ಅಂಡ್ ಬಟನ್ ಸ್ಟಾರ್ಟ್, ಅಲಾಯ್ ವೀಲ್ಸ್, ಏರ್ ಬ್ಯಾಗ್ಸ್ ಎಲ್ಲ ಕಂಪ್ಲೀಟ್ ಆಗಿ ಫುಲ್ಲಿ ಲೋಡೆಡ್ ಬರುತ್ತೆ. ಓಕೆ. ಗಾಡಿ ಪೆಟ್ರೋಲ್ ವೇರಿಯಂಟ್ ಅಲ್ಲಿ ಇದೆ. ಓಕೆ. ಗಾಡಿ ಕೋಟಿಂಗ್ ಪ್ರೈಸ್ ಹೇಳ್ತಾ ಇರೋದು ಬಂದು 5,50,000. ನಿಮ್ ಚಾನಲ್ ಮುಖಾಂತರ ಬಂದ್ರೆ 5 ಲಕ್ಷಕ್ಕೆ ರೌಂಡ್ ಫಿಗರ್ ಮಾಡ್ಕೊಡೋಣ ಬನ್ನಿ ಸರ್. ಓಕೆ ಸರ್. ನೆಕ್ಸ್ಟ್ ಲೀವಾ ಸರ್. ಸರ್ ETS ಲೀವಾ 2012-2013 ರಿಜಿಸ್ಟ್ರೇಷನ್. ಗಾಡಿ ಪೆಟ್ರೋಲ್ ವೆಲ್ ಬರುತ್ತೆ ನಿಮಗೆ. ಓಕೆ. ಗಾಡಿ ಸೆಕೆಂಡ್ ಓನರ್ ಆಗಿದೆ. ಗಾಡಿ ತುಂಬಾ ನೀಟ್ ಅಂಡ್ ಕ್ಲೀನ್ ಕಂಡೀಷನ್ ಇದೆ. ಗಾಡಿ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು ಇರೋದು 3,75,000. 3,25,000 ಮಾಡ್ಕೊಡೋಣ ಸರ್. 3,75,000 3,25,000 50,000 ಫ್ಲಾಟ್ ಡಿಸ್ಕೌಂಟ್ ಕೊಡ್ತೀರಾ. ಪೆಟ್ರೋಲ್ ವೇರಿಯಂಟ್ ETS ಗಾಡಿ ನೋಡಬಹುದು ಯಾವ ತರ ಬರುತ್ತೆ. ಹಾಗೆ ನೆಕ್ಸ್ಟ್ ವೆಹಿಕಲ್ ಹೋಗ್ತಿದ್ರೆ ಸರ್ Volkswagen Polo ಇದೆ ಸರ್. GT ಕೇಳೋರಿಗೆ GT ಆಟೋಮೆಟಿಕ್ ಇದೆ. ಓಕೆ. ಗಾಡಿ 15 ಮಾಡಲ್ ಥರ್ಡ್ ಓನರ್ ಆಗಿದೆ ಗಾಡಿ. ಗಾಡಿ ಪ್ರೈಸ್ ಹೇಳ್ತಾ ಇರೋದು ಬಂದು ವಿತ್ ರಿಜಿಸ್ಟ್ರೇಷನ್ ಎಲ್ಲ 4 ಲಕ್ಷ ಹೇಳ್ತಾ ಇದೀವಿ. ಒಂದು 3,50,000 ಮಾಡ್ಕೊಡೋಣ ಸರ್. GT TSI ಆಟೋಮೆಟಿಕ್ ಪೆಟ್ರೋಲ್ TSG ಗೇರ್ ಬಾಕ್ಸ್ ಬರುತ್ತೆ. ನೀವು ಕೊಡಬೇಕಾದ್ರೆ ಒಂದು ಜನರಲ್ ಸರ್ವಿಸ್ ಏನಾದ್ರು ಮಾಡ್ಕೊಡ್ತೀರಾ? ಜನರಲ್ ಸರ್ವಿಸ್ ಮಾಡ್ಕೊಡೋಣ ಸರ್. ಆಲ್ರೆಡಿ ಆಗಿರುತ್ತೆ, ಇಲ್ಲ ಮಾಡಿಸ್ಕೊಬೇಕಾಗಿರುತ್ತೆ. ನಮ್ಮ ಹತ್ರ ಗಾಡಿಗಳು ತಗೊಂಡ್ರೆ ನೀವು ಬೇರೆ ಏನು ಖರ್ಚು ಮಾಡೋದು ಅವಶ್ಯಕತೆ ಇರಲ್ಲ. ಜನರಲ್ ಸರ್ವಿಸ್ ಆಗಿಲ್ಲ ಅಂದ್ರೆ ಈ ಗಾಡಿಗೆ ಮಾತ್ರ ಎಕ್ಸ್ಕ್ಲೂಸಿವ್ ಆಗಿ ಒಂದು ಜನರಲ್ ಸರ್ವಿಸ್ ಮಾಡಿಸ್ಕೊಡೋಣ. ರಬ್ಬಿಂಗ್ ಒಂದು ಆಡ್ ಮಾಡ್ಬಿಡಿ. ರಬ್ಬಿಂಗು ಮಾಡ್ಕೊಡೋಣ. ವಾಶು ಪಾಲಿಶ್ ರಬ್ಬಿಂಗು ಒಂದು ಜನರಲ್ ಸರ್ವಿಸ್ ನಿಮ್ಮ ಚಾನಲ್ ಕಡೆಯಿಂದ ಬಂದ್ರೆ ಮಾತ್ರ ಸರ್. ಸರ್ ನೆಕ್ಸ್ಟ್ ಇನ್ನೊಂದು ಸರ್ Volkswagen Polo ಸರ್. Volkswagen Polo ಇನ್ನೊಂದು 2018 ಮಾಡಲ್ ಬರುತ್ತೆ. ಸೆಕೆಂಡ್ ಓನರ್ 70,000 ನೋಡಿದೆ ಸರ್. ಓಕೆ. NOC ಅಲ್ಲಿ ಅವೈಲೇಬಲ್ ಇದೆ. ಡೀಸೆಲ್ ಅಲ್ಲಿ ನೋಡ್ತಾರೆ. ವೈಟ್ ಕಲರ್ ನೋಡು, ಒಳ್ಳೆ ಗಾಡಿ. ಗಾಡಿ ತುಂಬಾ ನೀಟ್ ಅಂಡ್ ಕ್ಲೀನ್ ಇದೆ. ಗಾಡಿ ಕೋಟಿಂಗ್ ಪ್ರೈಸ್ ಹೇಳ್ತಾ ಇರೋದು 6 ಲಕ್ಷ. 5,35,000 ಫೈನಲ್ ಮಾಡ್ಕೊಡ್ತೀವಿ ಸರ್. ಗಾಡಿ ಕ್ಲೀನ್ ಕಂಡೀಷನ್ ಇದೆ. ಓಕೆ ಸರ್. ನೆಕ್ಸ್ಟ್ ಮತ್ತೊಂದು ಬಲಿನೋ ರೆಡ್ ಕಲರ್ ಅಲ್ಲಿ ಸರ್. ಬಲೂನು ಪೆಟ್ರೋಲ್ ಇದು 16 ಮಾಡಲ್ ಸಿಂಗಲ್ ಓನರ್. ಓಕೆ. ಅದು ನೋಡಿದ್ರಿ ನೀವು 15 ಮಾಡಲ್ ಸೆಕೆಂಡ್ ಓನರ್. ಇದು 15 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್. ಇದು ಪೆಟ್ರೋಲ್ ವೆಹಿಕಲ್. 5 ಲಕ್ಷ ಕೋಟಿಂಗ್ ಪ್ರೈಸ್ ಇದೆ. 4,75,000 ಫೈನಲ್ ಮಾಡ್ಕೊಡೋಣ ಸರ್ ಈ ವೆಹಿಕಲ್. 4,75,000. ಹೌದು ಖಂಡಿತ. ಓಕೆ ಸರ್. ನೆಕ್ಸ್ಟ್ ಇನ್ನೊಂದು ಬ್ಲೂ ಕಲರ್ ಅಲ್ಲಿ ಸರ್. ಇನ್ನೊಂದು ಬ್ಲೂ ಕಲರ್ ಬಲೂನ್ ಇದೆ. ಡೀಸೆಲ್ ಬರುತ್ತೆ ನಿಮಗೆ. ಪೆಟ್ರೋಲ್ ತೋರಿಸಿದ್ವಿ 2 ಗಾಡಿ, ವೈಟ್ ರೆಡ್. ಬ್ಲೂ ಕಲರ್ ಅಲ್ಲಿ ಡೀಸೆಲ್ ಇದೆ. ಡೆಲ್ಟಾ ಬರುತ್ತೆ. ಬಟನ್ ಸ್ಟಾರ್ಟ್, ಫುಲ್ಲಿ ಲೋಡೆಡ್ ಬರುತ್ತೆ. ಓಕೆ. ಗಾಡಿ ಕೋಟಿಂಗ್ ಪ್ರೈಸ್ ಇರೋದು 6 ಲಕ್ಷ. ಒಂದು 5.5 ಲಕ್ಷಕ್ಕೆ ಫೈನಲ್ ಮಾಡ್ಕೊಡೋಣ ಸರ್ ಆನ್ ಟೇಬಲ್. 5,50,000. ಹೌದು. ಡೀಸೆಲ್ ಬಲೂನ್. ಹಾಗೆ ನೆಕ್ಸ್ಟ್ ಮಾಡಲ್ ಸಿಂಗಲ್ ಓನರ್. ಡೀಸೆಲ್ ವೇರಿಯಂಟ್ Volkswagen Polo ಸರ್. ಹೌದು ಸರ್. ಡೀಸೆಲ್ ಅಲ್ಲಿ TDI ಇದೆ. 1.5 ಬರುತ್ತೆ ಹೈಲೈನ್. ಓಕೆ. 2014 ಮಾಡಲ್ ಸೆಕೆಂಡ್ ಓನರ್. ಪ್ಯೂರ್ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್. ಓಕೆ. ಕೋಟಿಂಗ್ ಪ್ರೈಸ್ ಇರೋದು ಬಂದು 5.5 ಲಕ್ಷ. 4,75,000 ಫೈನಲ್ ಮಾಡ್ಕೊಡ್ತೀನಿ ಸರ್. 4,75,000 ರೆಡ್ ಕಲರ್ ಅಲ್ಲಿ ಸರ್. ರೆಡ್ ಕಲರ್ ಅಲ್ಲಿ GT ರೆಡ್ ಕಲರ್ ಅಲ್ಲಿ ಬೇಕು ಅಂತ ಕಾರ್ಗಳಂತೂ ಸಿಕ್ಕಾಪಟ್ಟೆ ಬರುತ್ತೆ. ಓಕೆ. 13 ಮಾಡಲ್ಸ್ ಥರ್ಡ್ ಓನರ್ ಪೆಟ್ರೋಲ್ GT TSI ಓಕೆ. ಆಟೋಮೆಟಿಕ್ ಬರುತ್ತೆ. ಇದು ಕೋಟಿಂಗ್ ಪ್ರೈಸ್ ಇರೋದು 4 ಲಕ್ಷಕ್ಕೆ ಫೈನಲ್ ಮಾಡ್ಕೊಡೋಣ ಸರ್ ಆನ್ ಟೇಬಲ್ ಬಂದ್ರೆ. 4 ಲ್ಯಾಕ್ಗೆ ಸರ್. ಈ ಕಡೆ ಹೋಗೋದಾದ್ರೆ ಸರ್ ಬೀಟ್ ಒಂದಿರೋದು ಸರ್. ಸರ್ ಇನ್ನೊಂದು ಬೀಟ್ ಇದೆ ಈ ಕಡೆ. 12 ಮಾಡಲ್ ಬರುತ್ತೆ ನಿಮ್ಗೆ. ಓಕೆ. 12 ಸೆಕೆಂಡ್ ಓನರ್ ಆಗಿದೆ. ಗಾಡಿ ಓಡಿರೋದು 40,000. ಗಾಡಿ ತುಂಬಾ ನೀಟ್ ಅಂಡ್ ಕ್ಲೀನ್ ಇದೆ ಸರ್. ಗಾಡಿ ಕೋಟಿಂಗ್ ಪೆಟ್ರೋಲ್ ಡೀಸೆಲ್ ಸರ್. ಪೆಟ್ರೋಲ್ ವೆಹಿಕಲ್. ಓಕೆ. 1,75,000 ಮಾಡ್ಕೊಡೋಣ ಸರ್ ಫೈನಲ್ ಪ್ರೈಸ್. 1,75,000. ಹೌದು. ಓಕೆ ಸರ್. i10 ನೋಡೋರಿಗೆ 3-4 i10 ಅವೈಲೇಬಲ್ ಇದೆ ನಮ್ಮ ಹತ್ರ. 2010 ಮಾಡಲು ಫ್ರೆಶ್ FC ಇನ್ಶೂರೆನ್ಸ್ ಆಗಿರೋ ಗಾಡಿ. 2,45,000 ಹೇಳ್ತಾ ಇದ್ದೀನಿ. 2011 ಮಾಡಲು ಸಿಂಗಲ್ ಓನರ್ ಗಾಡಿ. 30,000 ಓಡಿದೆ. ಇನ್ಶೂರೆನ್ಸು ಎಲ್ಲ ಕಂಪ್ಲೀಟ್ ಆಗಿ ಫುಲ್ಲು ಅಪ್ಡೇಟ್ ಇದೆ ಗಾಡಿ. ಕೋಟಿಂಗ್ ಪ್ರೈಸ್ ಇರೋದು 2.5. ಒಂದು 2 ಲಕ್ಷಕ್ಕೆ ಫೈನಲ್ ಮಾಡ್ಕೊಳೋಣ ಸರ್ ಈ ವೆಹಿಕಲ್. ಇನ್ನು ಬೇರೆ i10 ಕೂಡ ಅವೈಲೇಬಲ್ ಇದೆ. ಬೇಕಾದ್ರೆ ಕಾಲ್ ಮಾಡಿ ವಿಸಿಟ್ ಮಾಡಿ ಸರ್ ಜೈಫುಲ್ ಕಾರ್ಸ್. ರೆನಾಲ್ಡ್ ಡಸ್ಟರ್ 2016 ಮಾಡಲ್ ಸಿಂಗಲ್ ಓನರು. ಗಾಡಿ ಓಡಿರೋದು 70,000.
ಗಾಡಿ ಕೋಟಿಂಗ್ ಪ್ರೈಸ್ ಇರೋದು 6 ಲಕ್ಷ, ಒಂದು 5 ಲಕ್ಷ ಒಳಗಡೆ ಮಾಡ್ಕೊಡ್ತೀನಿ ಬನ್ನಿ ಸರ್. 110 PS, ಸಾರಿ 85 PS RXZ ವೇರಿಯಂಟ್ ಬರುತ್ತೆ ನಿಮ್ಗೆ. ಟಾಪ್ ಎಂಡ್ ಆಗಿರುತ್ತೆ. ಟಾಪ್ ಎಂಡ್ ಆಗಿರುತ್ತೆ. ಮೈಲೇಜ್ ಚೆನ್ನಾಗಿ ಬರುತ್ತೆ 85. ಸರ್ ಹೌದು, 85 PS ಮೈಲೇಜ್ ಎಲ್ಲ ಆರಾಮಾಗಿ 20+ ಬರುತ್ತೆ ನಿಮಗೆ. ಓಕೆ.